ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು 15 ವರ್ಷದ ಇತಿಹಾಸವನ್ನ ಬೆಂಗಳೂರಿನವರು RCB ಅವರು ಚೆಪಾಕ್ ಸ್ಟೇಡಿಯಂ ಅಲ್ಲಿ CSK ನ ಸೋಲಿಸುವುದರ ಮೂಲಕ ಮಣಿಸುವುದರ ಮೂಲಕ ಸಾಧಿಸಿತ್ತು. ಅದೇ ರೀತಿ ಈ ಬಾರಿ 10 ವರ್ಷದ ಇತಿಹಾಸವನ್ನ ವಾಂಖೇಡೆ ಸ್ಟೇಡಿಯಂ ನಲ್ಲಿ ಮುಂಬೈಯನ್ನು ಮಣಿಸುವುದರ ಮೂಲಕ ಸಾಧಿಸಿದೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಇನ್ನೊಂದು ಆಸೆಯನ್ನ 18 ವರ್ಷಗಳಿಂದ ನೆರವೇರಿಸಿಲ್ಲ. ಆ 18 ವರ್ಷದ ಆಸೆಯನ್ನ ಈ ಬಾರಿಯಾದ್ರೂ ನೆರವೇರಿಸ್ತಾರ ಅನ್ನುವಂಥದ್ದನ್ನ ನಾವಿನ್ನೇನು ಕಾದು ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ. ನೆರವೇರಿಸ್ತಾರಾ ನೆರವೇರಿಸಲ್ವಾ ಅನ್ನುವಂಥದ್ದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ಸಲ ಕಪ್ ನಮ್ದೇ ಆಗುತ್ತೋ ಇಲ್ವೋ ಕಾದು ನೋಡೋಣ ಸ್ನೇಹಿತರೆ. ಆದರೆ ನಿನ್ನೆಯ ಪರ್ಫಾರ್ಮೆನ್ಸ್ ಗಂತೂ ನನ್ನದೊಂದು ಸಲಾಂ. ರಜತ್ ಪಾಟಿದಾರ್ ಹಾಗೂ ಹೇಜಲ್ವುಡ್ ಹಾಗೂ ವಿರಾಟ್ ಕೊಹ್ಲಿ ಅವರ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಜೊತೆಗೆ ಕಟ್ಟ ಕಡೆಯ ಓವರಿನ ಹಾರ್ದಿಕ್ ಪಾಂಡ್ಯ ಅವರ ತಮ್ಮನಾದಂತ ಕೃನಾಲ್ ಪಾಂಡ್ಯ ಅವರ ಸ್ಪೆಲ್ ಇಡೀ ಗೇಮ್ ಅನ್ನೇ ಟರ್ನ್ ಮಾಡ್ತು ಅಂತಂದ್ರೆ ತಪ್ಪೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರೋದು ಏನು ಅಂತಂದ್ರೆ, ನಾವು ಸತತವಾಗಿ ಆಫ್ ದ ಹೋಮ್ ಗ್ರೌಂಡ್ ಮ್ಯಾಚ್ ಗಳನ್ನ 3 ಗೆಲ್ತಾ ಬಂದಿದ್ದೀವಿ. ಆದ್ರೆ ಹಿಂದಿನ ಒಂದು ಮ್ಯಾಚ್ RCB ಬೆಂಗಳೂರಿನಲ್ಲಾದಂತದನ್ನ ಸೋತು ನಮಗೆ ಬೇಸರವನ್ನ ತಂದಿದೆ. ಆದ್ರೆ ಈ ಬಾರಿ ನಮ್ಮ ಆಕ್ಚುಲಿ ಬೆಂಗಳೂರು ಹುಡುಗರಾದಂತ KL ರಾಹುಲ್, ಕರುಣ್ ನಾಯರ್ ನಮ್ಮ ಅಪೋಸಿಟ್ ಟೀಮ್ ಡೆಲ್ಲಿಯಲ್ಲಿದ್ರು ಸಹ ಬೆಂಗಳೂರಿನ ಗ್ರೌಂಡ್ ಬಂದ್ಬಿಟ್ಟು ಆಡ್ತಾ ಇದ್ದಾರೆ RCB ಅವರ ಜೊತೆ. ಹಾಗೆ ಅವರನ್ನೇನಾದ್ರೂ ಮಣಿಸಿ ಮತ್ತೆ ಡೆಲ್ಲಿಗೆ ವಾಪಸ್ ಕಳಿಸ್ತಾರ ಇಲ್ವಾ ಅನ್ನುವಂಥದ್ದೇ ಕಾತುರತೆಯ ವಿಷಯ. ನಿಮಗೆ ಈ ವಿಚಾರದ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ನಮಸ್ಕಾರ. ನೆವರ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸ್ಪೀಕ್ ವಿತ್ ಸುಶಾನ್ ಗೈಸ್. ನಮಸ್ಕಾರ. ಟಾಟಾ, ಬೈ ಬಾಯ್.